ಚನ್ನಗಿರಿಯಲ್ಲಿ 2ನೇ ವಿಶ್ವ ಧಾನ್ಯ ದಿನಾಚರಣೆ ವಿಜೃಂಭಣೆಯಿಂದ ನಡೆಯಿತು. ಪತಂಜಲಿ ಯೋಗ ಕೇಂದ್ರದ ವತಿಯಿಂದ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಧಾನ್ಯದ ಮಹತ್ವದ ಕುರಿತು ಗಣ್ಯರು ಸಂದೇಶವನ್ನು ನೀಡಿದ್ದಾರೆ. ಚನ್ನಗಿರಿ ನಗರದ ರಾಮ ಮನೋಹರ ಲೋಹಿಯಾ ಭವನದಲ್ಲಿ ಪತಂಜಲಿ ಯೋಗ ಕೇಂದ್ರದ ವತಿಯಿಂದ 2ನೇ ವಿಶ್ವ ಧಾನ್ಯ ದಿನಾಚರಣೆ 2025 ಕಾರ್ಯಕ್ರಮ ಭಕ್ತಿಭಾವ ಹಾಗೂ ಆಧ್ಯಾತ್ಮಿಕ ವಾತಾವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಚನ್ನಗಿರಿ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸೌಭಾಗ್ಯ ಬಿ ಭೂಷೇರ್ ಅವರು ಉದ್ಘಾಟಿಸಿ ಮಾತನಾಡಿ, ಡಿಸೆಂಬರ್ 21 ವಿಶ್ವಸಂಸ್ಥೆ ವಿಶ್ವ ಧಾನ್ಯ ದಿನವಾಗಿ ಅಂಗೀಕರಿಸಿದ್ದು, ಧಾನ್ಯ ಮಾನಸಿಕ, ದೈಹಿಕ ಹಾಗೂ ಭಾವನಾತ್ಮಕ ಆರೋಗ್ಯಕ್ಕೆ ಅತ್ಯಂತ ಅಗತ್ಯ ಎಂದು ಹೇಳಿದ್ದಾರೆ. ಯೋಗದಿಂದ ದೇಹವನ್ನು ನಿಯಂತ್ರಿಸಬಹುದಾದರೆ ಧಾನ್ಯದಿಂದ ಮನಸ್ಸನ್ನು ನಿಯಂತ್ರಿಸಬಹುದು. ಒತ್ತಡಪೂರ್ವ ಜೀವನದಲ್ಲಿ ಸಮತೋಲನದ ಬದುಕಿಗೆ ಧ್ಯಾನ ಅವಶ್ಯಕ ಎಂದು ಅವರು ಹೇಳಿದ್ದಾರೆ. ಸಾಮೂಹಿಕ ಧ್ಯಾನದಿಂದ ಜಾಗತಿಕ ಶಾಂತಿ ಮತ್ತು ಸಾಮರಸ್ಯ ಸಾಧ್ಯವೆಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಪತಂಜಲಿ ಯೋಗ ಕೇಂದ್ರದ ತಾಲೂಕು ಮಹಿಳಾ ಪ್ರಭಾರಿ ಶ್ರೀಮತಿ ಸುಜಾತ ಚನ್ನಬಸಪ್ಪ ಹಾಗೂ ಶ್ರೀಮತಿ ವೀಣಾ ವಸಂತ್ ಕುಮಾರ್ ಅವರು ನೇತೃತ್ವದಲ್ಲಿ ಅಗ್ನಿಹೋತ್ರದ ಮೂಲಕ ಸಮೂಹ ಧ್ಯಾನ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪತಂಜಲಿ ಯೋಗ ಕೇಂದ್ರದ ಯೋಗ ಶಿಕ್ಷಕರಾದ ವಸಂತ್ ಕುಮಾರ್ ಗುರುಜಿ ಅವರು ಮಾತನಾಡಿ, ಧ್ಯಾನ ದೈಹಿಕ ಮಾನಸಿಕ ಆರೋಗ್ಯದ ಜೊತೆಗೆ ಆತ್ಮಶಕ್ತಿಯನ್ನು ವೃದ್ಧಿಸುತ್ತದೆ ಎಂದು ಹೇಳಿದ್ದಾರೆ. ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಚನ್ನಗಿರಿ ಕೇಂದ್ರದ ಬ್ರಹ್ಮಕುಮಾರಿ ತಾರಕ ಅವರು ಬೌದ್ಧಿಕ ಉಪನ್ಯಾಸ ನೀಡಿ, ಪ್ರತಿದಿನವೂ ಧ್ಯಾನ ಅಗತ್ಯ, ಆತ್ಮವೇ ನಿಜವಾದ ಶಕ್ತಿ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಜೆಎಂಎಫ್ಸಿ 1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಮಹಾಲಕ್ಷ್ಮಿ ಜಿ, ಚನ್ನಗಿರಿ ವಲಯ ಅರಣ್ಯಾಧಿಕಾರಿ ಉಷಾ ಹೊದಿಗೆರೆ, ಶ್ರೀ ದೈವ ಸಂಸ್ಕೃತಿ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷ ವಿದ್ವಾನ್ ಬೂದಿಸ್ವಾಮಿ ಹಿರೇಮಠ, ಚನ್ನಮಾಜಿ ಯೋಗ ಕೇಂದ್ರದ ಯೋಗ ಶಿಕ್ಷಕ ಶ್ರೀ ಜಯಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬೆಳಗ್ಗೆ 5:30ರಿಂದ ಆರಂಭವಾದ ಈ ಧ್ಯಾನ ಕಾರ್ಯಕ್ರಮದಲ್ಲಿ 100 ಯೋಗ ಸಾಧಕರು ಹಾಗೂ ನಾಗರಿಕರು ಭಾಗವಹಿಸಿ ಶಾಂತಿ, ಏಕಾಗ್ರತೆ ಮತ್ತು ಆರೋಗ್ಯದ ಸಂದೇಶವನ್ನು ಸಾರಿದ್ದಾರೆ. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿಹಂಕ್ಲು, ಪ್ರಶಾಪವ ಟಿವಿ, ದಾವಣಗೆರೆ. ಆಗ ಈ ನಿತ್ಯ ಅಭ್ಯಾಸ ಮಾಡೋದ್ರಿಂದ ಮಾತ್ರ ಧ್ಯಾನ ಸಾಧ್ಯ. ನಾನು ಯಾವತ್ತೂ ಮಾಡ್ತೀನಿ, ಮತ್ತೊಂದು ದಿವಸ ಮುಂದಿನ ವರ್ಷ ಮೆಡಿಟೇಷನ್ ಡೇ ಬಂದಾಗ ಮಾಡ್ತೀನಿ ಅಂದರೆ ಅದು ಮನಸ್ಸು ಮಾತು ಕೇಳೋದು. ಹಾಗಾಗಿ ಮನಸ್ಸನ್ನ ಶುದ್ಧೀಕರಿಸೋದು ಯಾವುದು ಅಂದರೆ ಅದು ಧ್ಯಾನ. ಹಾಗಾಗಿ ಧ್ಯಾನದ ಬಗ್ಗೆ ಇನ್ನೂ ಹೆಚ್ಚು ವಿಷಯಗಳನ್ನ ನಿತ್ಯ ಅಭ್ಯಾಸ ಮಾಡುವಂಥ ತಾರಕ್ನವರು ಮುಂದಿನ ಬಹುದಿನ ಹೇಳಿ. ಗುಡ್ ಮಾರ್ನಿಂಗ್. ಈ ದಿನ ಪತಂಜಲಿ ಯೋಗ ಕೇಂದ್ರ ಚನ್ನಗಿರಿ, ಚೆನ್ನಮ್ಮಾಜಿ ಯೋಗ ಕೇಂದ್ರ ಚನ್ನಗಿರಿ ಇವರ ಸಂಯುಕ್ತ ಆಶ್ರಯದಲ್ಲಿ 2ನೇ ವಿಶ್ವ ಧ್ಯಾನ ದಿನಾಚರಣೆಯನ್ನು ಈ ದಿನ ಹಮ್ಮಿಕೊಂಡಿದ್ದೀರಾ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಆಹ್ವಾನ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಎಲ್ಲರಿಗೂ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನನಗೆ ಇವರು ವಸಂತ್ ಕುಮಾರ್ ಅವರು ನಮಗೆ ಬಂದು ಅಪ್ರೋಚ್ ಮಾಡಿದಾಗ ಗೊತ್ತಾಯಿತು, ಧ್ಯಾನ ದಿನಾಚರಣೆಯನ್ನು ಕೂಡ ಒಂದು ಆಚರಣೆ ಮಾಡ್ತಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಾಗಿದ್ದು. ಆವಾಗ ನಾನು ಸರ್ಚ್ ಮಾಡಿದಾಗೆ ಗೊತ್ತಾಯಿತು, ಡಿಸೆಂಬರ್ 2024ರಲ್ಲಿ UN ರವರು ವಿಶ್ವ ಧ್ಯಾನ ದಿನಾಚರಣೆಯನ್ನ ಮೊದಲನೇ ಬಾರಿಗೆ ತಗೊಂಡು ಬಂದ್ರು. ಇದು 2ನೇದು ಅಂತ ಹೇಳಿ ಗೊತ್ತಾಯಿತು. ಇದು ಮತ್ತೆ ನೋಡಿದಾಗ ಗೊತ್ತಾಯಿತು, ಇದು ಶಾರ್ಟೆಸ್ಟ್ ಡೇ ಆ್ಯಂಡ್ ಲಾಂಗೆಸ್ಟ್ ನೈಟ್, ಅಂದರೆ ಕಡಿಮೆ ದಿನ ಇರುತ್ತೆ, ರಾತ್ರಿ ಜಾಸ್ತಿ ಇರುತ್ತೆ. ಆ ದಿನವನ್ನ ಅಂದರೆ ಉತ್ತರಾಯಣ ಕಾಲ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿಯೇ ಇದನ್ನ ಈ ಒಂದು ಧ್ಯಾನ ಇದು ಒಂದು ಆಚರಣೆಯನ್ನ ಮಾಡ್ತಾರೆ ಅನ್ನೋದು ಗೊತ್ತಾಯಿತು. ಈಗ ಒಬ್ಬ ಮನುಷ್ಯನಿಗೆ ಯೋಗ, ಒಂದು ದೇಹವನ್ನ ದಂಡನೆ ಮಾಡೋದು ಎಷ್ಟು ಮುಖ್ಯನೋ, ಅವನ ಮನಸ್ಸನ್ನು ಕೂಡ ದಂಡನೆ ಮಾಡೋದು ಅತಿ ಮುಖ್ಯ. ಕೇವಲ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಫಿಟ್ನೆಸ್ಗೋಸ್ಕರ ನಾವು ದೇಹವನ್ನ ದಂಡನೆ ಮಾಡ್ತೀವಿ, ಆದ್ರೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿನೇ ಇರಲ್ಲ. ನಮ್ಮ ಮನಸ್ಸು ನಾವು ಹೇಳ್ದಂಗೆನೆ ಕೇಳ್ತಾನೆ ಇರಲ್ಲ. ಅದಕ್ಕೋಸ್ಕರ ಈ ಧ್ಯಾನದ ಅವಶ್ಯಕತೆ, ಧ್ಯಾನವನ್ನ ಮಾಡೋದು ಅವಶ್ಯಕತೆ ಇದೆ ಅಂತ. ಅದಕ್ಕಾಗಿನೇ ಧ್ಯಾನವನ್ನ ಮಾಡೋದು, ಪ್ರಾಣಾಯಾಮ ಇಂಥವು ನಮ್ಮ ದೇಹಕ್ಕೆ. ಜ್ಞಾನ ಬೇರೆ, ಧ್ಯಾನ ಬೇರೆ. ಧ್ಯಾನವನ್ನು 365 ದಿನಗಳು ನಾವು ಮಾಡಲೇಬೇಕು. ಇದು ನಿರಂತರ ಅಭ್ಯಾಸದಿಂದ ಮಾತ್ರ ನಾವಿದನ್ನು ಕಂಡುಬಲ್ಲರು, ಮಾಡಬಲ್ಲರು. ಧೈರ್ಯ, ಸ್ಥೈರ್ಯ, ಆಸಕ್ತಿನೂ ಕೂಡ ಇದರಲ್ಲಿ ಇರಬೇಕು. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯ 148 ದೇಶಗಳಲ್ಲಿ
ಇದೇ ರಾಜಯೋಗ ಮೆಡಿಟೇಷನ್ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸುಮಾರು 88 ವರ್ಷಗಳಿಂದ ಈ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ತಿಂಗಳಿಗೆ 3rd ಭಾನುವಾರ ಅಂತ ಬರುತ್ತೆ. ಆ ಭಾನುವಾರದ ದಿನ ಏಕಕಾಲದಲ್ಲಿ ಏಕಪ್ರಿಯನಾದ ಪರಮಾತ್ಮನನ್ನು ನೆನಪು ಮಾಡುತ್ತಾ ಇಡೀ ವಿಶ್ವದಾದ್ಯಂತ ಇರುವಂತಹ ಎಲ್ಲ ಕೋಟಿ ಆತ್ಮಗಳಿಗೆ ಶಾಂತಿ, ನೆಮ್ಮದಿ, ಸುಖ ಇದೆಲ್ಲವೂ ಸಹ ನಿನ್ನಿಂದ ಪ್ರಾಪ್ತಿಯಾಗಲಿ ಪರಮಾತ್ಮ ಅಂತ ನಾವು ಮೆಡಿಟೇಷನನ್ನು ಮಾಡ್ತಾ ಇರ್ತೇವೆ. ಸ್ವಯಂನ ಪ್ರತಿ ಅಷ್ಟೇ ಮಾಡೋದಲ್ಲ, ನಾವು ಸಾರ್ಥಿಗಳಾಗ್ತೇವೆ. ವಿಶ್ವ ಕಲ್ಯಾಣಾರ್ಥವಾಗಿ ಈ ಧ್ಯಾನವನ್ನು ಮಾಡಲಾಗ್ತದೆ. ಅದಕ್ಕೆ ವಿಶ್ವ ಧ್ಯಾನ ದಿನಾಚರಣೆ ಅಂತ ಹೇಳ್ತಾರೆ. ಕಾರ್ಯಕ್ರಮದ ಶುಭ ಆರಂಭದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಜ್ಯೋತಿಯನ್ನು, ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರ್ತದೆ, ಜ್ಯೋತಿಷಾಮಪಿತ ಜ್ಯೋತಿ ತಮಸ್ಸಃ ಪರಮುಚ್ಯತೆ ಜ್ಞಾನಂ ನಿತ್ಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಶ್ರಿತಂ. ಇದರ ತಾತ್ಪರ್ಯ ಹೇಳ್ತದೆ, ನಾವೆಲ್ಲ ಆತ್ಮಜ್ಯೋತಿಗಳಿಗಿಂತಲೂ ಪರಮಾತ್ಮನಾದವನು ಪರಮಜ್ಯೋತಿ ಪರಮಶ್ರೇಷ್ಠನಾಗಿದ್ದಾನೆ. ಆ ಪರಮಜ್ಯೋತಿ ನಾವೆಲ್ಲ ಆತ್ಮಜ್ಯೋತಿಗಳನ್ನು ಜಾಗೃತ ಮಾಡುವ ಸಂಕೇತನೇ ಶುಭ ಆರಂಭದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಜ್ಯೋತಿಯನ್ನು ಬೆಳಗಿಸ್ತೇವೆ. ಯಾಕಂದರೆ ಪರಮಾತ್ಮ ಜ್ಯೋತಿ ಸ್ವರೂಪನಾಗಿದ್ದಾನೆ ಆದ್ಮೇಲೆ. ಹಾಗಾಗಿ ಅಂತಹ ಪರಮಜ್ಯೋತಿ ಪರಮಾತ್ಮ ಜ್ಞಾನ ಸಾಗರ ಪಾಪಕಟೇಶ್ವರನಾಗಿರುವಂಥ ಪರಮೇಶ್ವರನನ್ನು ಇವತ್ತಿನ ಧ್ಯಾನ ದಿನದಂದು ನನ್ನ ಮನ ಮಂದಿರದಲ್ಲಿ ಸ್ಮರಿಸುತ್ತಾ, ಸುಮಾರು ನಾನು 5th ಸ್ಟ್ಯಾಂಡರ್ಡ್ ಓದುವಾಗಲೇ ನನಗೆ ಈ ಧ್ಯಾನದ ಅಭ್ಯಾಸ ಇತ್ತು. ಅವತ್ತಿನಿಂದ ಇವತ್ತಿನವರೆಗೂ ಬಹಳ ಬ್ರಹ್ಮಚಾರಿಯಾಗಿ ಪರಮಾತ್ಮನಿಗೆ ಈ ಕಾರ್ಯವನ್ನು ಅರ್ಪಿಸಿ ಜನವರಿ 30 ಬಂದರೆ 16 ವರ್ಷ ಕಂಪ್ಲೀಟ್ ಆಗುತ್ತೆ. 16 ವರ್ಷ ನಿತ್ಯ ಸತ್ಯ ಜ್ಞಾನವನ್ನು ಹೇಳಿಕೊಟ್ಟ ಪರಮಾತ್ಮನಿಗೆ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ಆದ್ಮೇಲೆ ಧ್ಯಾನ ಮತ್ತು ಜ್ಞಾನದ ಅಂತರವನ್ನು ಹೇಳ್ಕೊಡ್ಲಾಗುತ್ತದೆ. ಜ್ಞಾನ ಅಂದರೆ ಈಗೆಲ್ಲ ನೋಡಿ, ಕಣ್ಣಿನಿಂದ ನಾವು ನೋಡ್ತಾ ಇದ್ದೇವೆ, ಕಿವಿಯಿಂದ ಕೇಳಿಸ್ಕೊಡ್ತಾ ಇದ್ದೇವೆ, ಬಾಯಿಂದ ಮಾತಾಡ್ತಾ ಇದ್ದೇವೆ, ಮೂಗಿನಿಂದ ಉಸಿರಾಡಿಸ್ತಾ ಇದ್ದೇವೆ. ಸರ್ವ ಕರ್ಮೇಂದ್ರಿಯಗಳೆಲ್ಲ ನಾವು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೇವೆ ಅಲ್ವಾ? ಒಪ್ಕೊಳ್ತೀರಿ? ಒಪ್ಕೊಳ್ಳೋರ ಕೈ ಎತ್ತಿ ನೋಡೋಣ. ಅಚ್ಚಾ, ಕೆಲವರಿಗೆ ಡೌಟ್ ಇದೆ, ಅದನ್ನು ಸ್ಪಷ್ಟನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಆದಮೇಲೆ ಕಣ್ಣಿನಿಂದ ನೋಡುವ, ಕಿವಿಯಿಂದ ಕೇಳುವ ಎಲ್ಲ ಸರ್ವ ಕರ್ಮೇಂದ್ರಿಯಗಳನ್ನು ಕಾರ್ಯದಲ್ಲಿ ಹಿಡಿತದಲ್ಲಿ ಇಟ್ಕೊಂಡಿರುವಂಥ ಶಕ್ತಿ ಆಧ್ಯಾತ್ಮ ಭಾಷೆಯಲ್ಲಿ ಆತ್ಮ ಅಂತ ಹೇಳ್ತಾರೆ, ಆಡುವ ಭಾಷೆಗಳಿಗೆ ಪ್ರಾಣ, ಉಸಿರು ಅಂತ ಹೇಳ್ತಾರೆ. ಸುಳ್ಳಿರುವಂಥದ್ದು ಅಷ್ಟೇ. ಅಂದರೆ ಇತರದೆಲ್ಲ ಅದರ ಬೇರೆ ಬೇರೆ ಬರ್ತದೆ. ನಾವು ನಮ್ಮನ್ನು ಹೇಗೆ ಇಟ್ಕೊಳ್ತೀವಿ ಅದು ನಮ್ಮ ನಿಯಮಗಳಲ್ಲಿ ಬರ್ತದೆ. ಹಾಗೆ ಆಸನಾದಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಆಸನಗಳು ಮಾಡೋದ್ರಿಂದ ನಮ್ಮ ಶರೀರ ಗಟ್ಟಿಯಾಗ್ತದೆ, ದೇಹದ ಆರೋಗ್ಯ ಚೆನ್ನಾಗಿರ್ತದೆ. ಹಾಗೆ ನನ್ನ ಮುಂದಿನ ಹಂತ ಅಂದರೆ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಮನಸ್ಸಿನ ಏಕಾಗ್ರತೆ, ದೇಹ ಶುದ್ಧಿ ಆಗ್ತದೆ, ಆರೋಗ್ಯ ಚೆನ್ನಾಗಾಗ್ತದೆ. ಹಾಗೆ ಪ್ರತ್ಯಾಹಾರ ಅಂತ ಹೇಳಿದ್ರೆ ದೇಹ ಇಂದ್ರಿಯಗಳಿಗೆ ಆಹಾರವನ್ನು ಕೊಡದೇ ಇರುವಂಥದ್ದು, ಒಳಗಿರುವಂಥದ್ದು ಪ್ರತ್ಯಾಹಾರ. ಹಾಗೆ ಆ ರೂಪಜ್ಞಾನಕ್ಕೆ ಬದಲಾಗಿರ್ತಕ್ಕಂಥದ್ದನ್ನ ನಾವು ಕೂಡ ಬಿಡಬೇಕಾಗುತ್ತೆ. ಜೊತೆಗೆ ಮತ್ತೊಂದು ಯಾವುದು? ರಸ. ರಸ ಅಂದ್ರೇನು? ರಸ ಅಂದ್ರೆ ಏನಾಗುತ್ತೆ? ನಾವೆಲ್ಲ ಹೊಡೆದಾಡ್ತೇವೆ. ರಸ ಊಟ ಹೌದು. ನೋಡಿ, ಮೀನಿಗೆ ಏನ್ ಮಾಡ್ತಾರೆ? ಮಾಡ್ತಾರೆ, ಏನ್ ಮಾಡ್ತಾರೆ? ಬಿಟ್ಟು ಅದಕ್ಕೊಂದು ಆಸೆಯನ್ನು ತೋರಿಸ್ತಾರೆ, ರಸದ ಆಸೆಯನ್ನು ತೋರಿಸ್ತಾರೆ, ಆಹಾರದ ಆಸೆಯನ್ನು ತೋರಿಸ್ತಾರೆ. ಅವಾಗ ಅಲ್ಲ, ಅದನ್ನು ಕೂಡ ನಾವು ತ್ಯಜಿಸಬೇಕು. ಜೊತೆಗೆ ಗಂಧ ಅಂದರೆ ಗಂಧದಷ್ಟು ಪರಿಮಳ, ವಾಸನೆ ವಾಸನೆ ಕೂಡ ನಾವು ಬದುಕುತ್ತೇವೆ. ದುಂಬಿಯೊಳಗೆ ಅದು ಪಾತ್ರೆಗೆ ಜೇನುಗಳು ಇವೆಲ್ಲವೂ ಕೂಡ ಸೌಗಂಧವನ್ನ ಪರಿಮಳವನ್ನು ಸ್ವೀಕಾರ ಮಾಡತಕ್ಕಂಥದ್ದು. ಅದೇ ಆ ಜೇನುಹುಳ ಸರ್ಪಿಗೆ ಹೋಗಿದಂತ ಹೋಗೋದಿಲ್ಲ.